ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೂ ಕೂಡ ಆತಂಕ ಎದುರಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ 5 ವರ್ಷಗಳ ಕಾಲ ಸಿಎಂ ಆಗಿರಬೇಕು ಅನ್ನುವಂಥ ಅಭಿಲಾಷೆಯನ್ನು ಅವರು ಹೊಂದಿದ್ರು. ಆದರೆ ಈಗ ಹೈಕಮಾಂಡ್ ಏಕಾಏಕಿ ರಾಜೀನಾಮೆ ಸೂಚಿಸಿರುವಂತಹ ಕಾರಣಕ್ಕಾಗಿ ಅವರು ಆತಂಕದಲ್ಲಿದ್ದಾರೆ. ಸಿಎಂ ನಿವಾಸ ಕಾವೇರಿ ಮುಂದೆ ಬಂದಿರತಕ್ಕಂಥದ್ದು. ಅವ್ರನ್ನ ಮಾತನಾಡುತ್ತಾ ಹೋಗ್ತೀನಿ. ಸರ್, ಕಾವೇರಿ ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ವಾಣಾ ಕ್ಷೇತ್ರದಿಂದ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಈ ನಿರ್ಧಾರಕ್ಕೆ ತಾವೇನು ಹೇಳ್ತೀರಿ? ಸರ್, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಸರ್. ಕರ್ನಾಟಕದಲ್ಲಿ ಇವತ್ತು ಬಹುಮತಕ್ಕೆ ಬಂದದ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಕಾರಣ. ಇವರಿಂದ ಒಂದು ಐಯಿಂದ ಶಕ್ತಿ ಇದೆ ಕರ್ನಾಟಕದಲ್ಲಿ. SC ST ಹಿಂದುಳಿದ ವರ್ಗ OBC ಐಯಿಂದ ಶಕ್ತಿ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಶುದ್ಧವಾದ ರಾಜಕಾರಣಿ, ಹಗರಣ ರಹಿತವಾದ ರಾಜಕಾರಣಿ ಸಿದ್ದರಾಮಯ್ಯನವರು. ಅಂತ ಒಬ್ಬ ಮಹಾನ್ ನಾಯಕನ ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಿನ್ನೆ ವಿಚಾರ ಗೊತ್ತಾಯ್ತು. ಡೆಲ್ಲಿಯಿಂದ ಬಂದರ ಅಂತಂದಾಗ ರಾತ್ರಿ ಬಂದು ಎಲ್ಲ ಸ್ಟೇ ಆಗಿದ್ದೀವಿ ಸರ್. 100-150 ಜನ ಒಳದಿಂದ ಬಂದಿದ್ದೀವಿ ಲೀಡರ್ ಕಾರ್ಯಕರ್ತರುಗಳು. ನಮ್ಗೆ ತುಂಬಾ ಮನಸ್ಸಿಗೆ ನೋವಾಯ್ತು ಸರ್. ಇವತ್ತು ಒಬ್ಬ ಕರ್ನಾಟಕದಲ್ಲಿ ನುಡಿದಂತೆ ನಡೆದಂತ ಏಕೈಕ ವ್ಯಕ್ತಿ ಅಂದ್ರೆ ಮಹಾನ್ ನಾಯಕ ಅಂದ್ರೂ ತಪ್ಪಾಗ್ಲಾರ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣನೇ ಕಳೆದ ಬಾರಿ 2013ರಲ್ಲಿ ನಾನು ಅನ್ನಭಾಗ್ಯ ಕೊಡ್ತೀನಿ ಅಂತಂದ್ರು. ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಅನ್ನಭಾಗ್ಯಕ್ಕೆ ಆದೇಶ ಮಾಡಿದ್ರು. 10 kg ಅಕ್ಕಿ ಕೊಟ್ರು ಸರ್. ಇವತ್ತು ಉತ್ತರ ಕರ್ನಾಟಕ ಸೈಡ್ ನಲ್ಲಿ ಅನ್ನ ತುಂಬಾ ಕಷ್ಟ ಇದೆ ಸರ್. ಆ ನಾವು ಹೋಗಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ನಿರ್ಧಾರ ತಗೊಂಡಿದ್ದಲ್ಲ, ಆ ನಿರ್ಧಾರ ಬಗ್ಗೆ ಏನ್ ಹೇಳ್ತೀರಿ? ಹೈಕಮಾಂಡ್ನವ್ರು ಯಾವುದೇ ಕಾರಣಕ್ಕೂ ಇದನ್ನ ವಾಪಸ್ ತಗೋಬೇಕು ಸರ್. ಇದನ್ನ ಸನ್ಮಾನ್ಯ ಇವರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಇದನ್ನ ವಾಪಸ್ ತಗೋಬೇಕು ಸರ್. ಇದನ್ನ ಯಾಕಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಡೆಲ್ಲಿಗೆ ಏಕೈಕಿ ಕರೆದು ರಾಜೀನಾಮೆ ಕೊಡಿ ಅಂತಂದ್ರೆ ಎಷ್ಟು ಮೀಟರ್ ಸರಿ ಸರ್? ಇವತ್ತು ಕರ್ನಾಟಕದಲ್ಲಿ ಅವರಿಂದ ಒಂದು ಶಕ್ತಿ ಇದೆ, ಐಯಿಂದ ಒಂದು ಶಕ್ತಿ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇನಾದ್ರು ರಾಜೀನಾಮೆ ಕೊಟ್ರೆ ಮುಂದಿನ ದಿನಗಳಲ್ಲಿ ಸರ್ 28 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಸರ್. 28 ಚುನಾವಣೆಗೆ 28 ಬರಲ್ಲ ಸರ್, ಖಂಡಿತವಾಗ್ಲೂ ಬರೋದಿಲ್ಲ. ಯಾಕಂತಂದ್ರೆ ನಡೆದಂತ ಮಹಾನ್ ನಾಯಕ ಅಂದ್ರೆ ಸಿದ್ದರಾಮಯ್ಯನವರು. ದೊಡ್ಡ ಬಸವಣ್ಣ ಅವರ ಆದಿಯಾಗಿ ಸರ್ವರನ್ನು ಸಮಾನಾಗಿ ಕಂಡಂತವರು. ಜಾತಿ ಭೇದ ಇಲ್ಲದೆ, ಪಕ್ಷ ಭೇದ ಇಲ್ಲದೆ ಪ್ರತಿಯೊಬ್ಬರನ್ನು ಒಮ್ಮತದಲ್ಲಿ ನಡೆಸಿಕೊಳ್ಳುವಂತ ಮುಖ್ಯಮಂತ್ರಿಗಳು ಏಕೈಕಿ ಅಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು. ಇವರು ರಾಜೀನಾಮೆ ಕೊಡೋದು ಮನಸ್ಸಿಗೆ ನೋವಾಯ್ತಿದೆ ಸರ್. ಕಾಂಗ್ರೆಸ್ ಹೇಳ್ತಿರೋದು ಸ್ಪಷ್ಟವಾಗಿದೆ. ಅಂದ್ರೆ 2023 ಚುನಾವಣೆ ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರ ಕೊಡುಗೆಯೂ ಕೂಡ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ ಸರ್, ಬೇಕು ಮುಂದೆ 28 ಚುನಾವಣೆಯಲ್ಲಿ ಸರ್. ಈಗ 28 ಚುನಾವಣೆಗೆ DK ಶಿವಕುಮಾರ್ ಸಾಹೇಬ್ರೇ ಆಗ್ಲಿ, ನಾವು 5 ಒಗ್ಗಟ್ಟಾಗಿ ನಾವು ಮಾಡ್ತೀವಿ. 28ಕ್ಕೆ ಅವರೇ ಆಗ್ಲಿ ಸರ್. ನಾವು DK ಶಿವಕುಮಾರ್ ಕಡೆಗಣಿಸ್ತಾ ಇಲ್ಲ. ಅವರು ನಮ್ಮ ನಾಯಕರೇ. DK ಶಿವಕುಮಾರ್ ಅವರು ನಮ್ಮ ನಾಯಕರೇ ಆಗ್ಲಿ, 28ಕ್ಕೆ ಆಗ್ಲಿ. ಇವಾಗ ಆಗಿರೋದು ಏನು ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷ ಅವಧಿ ಪೂರೈಸಲಿ. ಜನ ಐಯಿಂದ ಒಗ್ಗಟ್ಟು ಸರ್ ಇವತ್ತು ಹೊಡೆದೋಗ್ಬಿಡುತ್ತೆ ಸರ್. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟರೆ ತಾವ್ ಹೇಳಿ, ಈಗ ಒಂದೊಮ್ಮೆ ರಾಜೀನಾಮೆಯನ್ನು ಪಡೆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರು ನಮ್ಮ ನಿರ್ಧಾರ ಏನಾಗಿರುತ್ತೆ? ಯಾವ ರೀತಿ ಹೋರಾಟ ಮಾಡ್ತೀರಿ? ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ? ನಾನು ಉಗ್ರ ಹೋರಾಟ ಮಾಡ್ತೀವಿ ಸರ್. 5 ವರ್ಗ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಮಾಡಿ ಅಂತ ಹೈಕಮಾಂಡ್ಗೆ ಕೆರವಾಗ್ತೀವಿ. ನಾವು ಎಲ್ಲ ಸ್ಟ್ರೈಕ್ ಮಾಡ್ತೀವಿ. 5ಯಿಂದ ಓಟೆ ಸಿದ್ದರಾಮಯ್ಯ ಸಾಹೇಬ್ರು ನಿಂತಿದೆ ಬೆಂಬಲ. ಇಲ್ಲ ಅಂದ್ರೆ ಸರ್ವನಾಶ ಕಾಂಗ್ರೆಸ್ ಕರ್ನಾಟಕದಲ್ಲಿ 2028 ಸರ್ವನಾಶ. ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಹೈಕಮಾಂಡ್ ಕರ್ನಾಟಕದಲ್ಲಿ ಸರ್. ಇದನ್ನ ಅವರೇ ಹೈಕಮಾಂಡ್ ಎಲ್ಲ ಸರ್. ಅವ್ರ ಜಾತಿ ಆಧಾರದ ಮೇಲೆ ಓಟ್ ಎಷ್ಟಿದ್ದಾವ ಅಂತ ಹೋಗಿ ನಿಲ್ತಾರೆ. ವರ್ಣ ಕ್ಷೇತ್ರದಲ್ಲಿ ಹೈಯೆಸ್ಟ್ ಓಟ್ ಇರೋದು ಲಿಂಗಾಯತ್ಸು ಮತ್ತೆ ದಲಿತರು. ಆದ್ರೂ ಆ ಜಾಗದಲ್ಲಿ ಒಬ್ಬ ದಲಿತ ರಾಮಯ್ಯ ಅಂತ ಅವರು ಇವತ್ತು ಗುರ್ತಿಡ್ದು 49,000 ಲೀಡ್ ಕೊಟ್ಟು ಗೆಲ್ಸಿದ್ದಾರೆ ಸರ್. ಯಾಕೆಂದ್ರೆ ಎಲ್ಲಾ ಜನಾಂಗಕ್ಕೂ ಅವರು ಸರ್ವ ಸಮಾನವಾಗಿ ನ್ಯಾಯಯುತವಾಗಿ ನ್ಯಾಯ ಕೊಟ್ಟಿರೋದ್ರಿಂದ ಎಲ್ಲಾ ಜನಾಂಗವೂ ನಮಗೆ ಬೇಕು ಅಂತ ಅಂದವ್ರೆ. ಬಟ್ ಏಕಾಏಕಿ ಬಂದು ಒಂದಷ್ಟು ಟೈಮು ಕೊಡದೆ ಬನ್ನಿ ನೀವು ಡೆಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಏಕಾಏಕಿ ಅವರ ಬಂದು ನೀವು ಹೋಗಿ ನಾಳೆ ರಾಜೀನಾಮೆ ಕೊಟ್ಬಿಡಿ ಅಂದ್ರೆ ಇದು ಎಷ್ಟು ಮಟ್ಟ ಸರಿ ಸರ್? ಯಾವ್ದಾರು ಹಗರಣ ಮಾಡಿದಾರಾ? ಇಲ್ಲ ಏನಾರ ಲೂಟಿ ಮಾಡಿದಾರಾ? ಏನಾರ ಕೆಟ್ಟ ಕೆಲಸ ಮಾಡಿದಾರಾ? ಅದು ಹೊಸ ತಾಳ್ಮೆಯಿಂದ ಇಲ್ಲ ಹಿಂಗೆಲ್ಲ ಹಿಂಗೆ ಆಗದ. ಅವರು ದುಡ್ದಾರ, ನೀವು ದುಡ್ದಾರ, ಒಂದಷ್ಟು ದಿನ ಕಾಲಾವಕಾಶ ಕೊಟ್ಟು ಏನೋ ಗೌರವಿತವಾಗಿ ಅವ್ರು ನಡ್ಕೊಂಡು ಮಾಡ್ಬೇಕು. ಕಾಂಗ್ರೆಸ್ ಬರಕಲ್ಲ. ಅವ್ರು ಇಲ್ದೇ ಹೋದ್ರೆ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಇಲ್ದೇ ಹೋದ್ರೆ ಕಾಂಗ್ರೆಸ್ ನಿರ್ನಾಮ ಬರೋದಿಲ್ಲ. ಅವ್ರು ಆ ತರ ಮಾಡಿದ್ರು. ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅವರಿಗೆ ಸಾಹೇಬ್ರಿಗಾಗಿ. ನಮ್ಮ ಬಡವರು ಬಂದ್ರ ಲೇಡೀಸ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಯಾವ್ರೆ. ಅವ್ರಿಗೆ ನಾವ್ ಏನ್ ಬೇಕಾದ್ರೆ ಅವ್ರಿಗೆ ಇದು ಮಾಡ್ತೀವಿ. ಅವ್ರು ಇರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಇರಕ್ಕಲ್ಲ. ಈಗ ಏನ್ ಆಗ್ರಹ ಮಾಡ್ತೀರಿ ಕಾಂಗ್ರೆಸ್ ಹೈಕಮಾಂಡ್ಗೆ? ಟೈಮ್ ಕೊಟ್ಟು ಮಾತಾಡೋದು ಒಳ್ಳೇದು. ರಾಹುಲ್ ಗಾಂಧಿ ಅವರು ನಿನ್ನೆ ಏಕಾಏಕಿ ಮಾಡಿರೋದು ತಪ್ಪು. ಒಂದು ಟೈಮ್ ಕೊಟ್ಟರೆ ಸ್ವಲ್ಪ ದಿನ ಏನಿದವರು ಗೌರವಿತವಾಗಿ ನಡ್ಸ್ಕೊಂತ ಇಲ್ವಾ ಸಿದ್ದರಾಮಯ್ಯ ಅವರು? ಇಲ್ಲ ಸರ್, ಗೌರವಿತವಾಗಿ ನಡೆಸ್ಕೋಬೇಕು. ಮಾತಾಡಿ
ಇನ್ನೊಂದ್ ದಿನ ಒಂದು ಸಭೆ ಇಟ್ಟು ಹಿಂಗ ಎಲ್ಲರೂ ಶಾಸಕರು ಕರೆದು ನೋಡಿಯಪ್ಪ ಹಿಂಗ ಅದ ಅವತ್ತು ಎಲ್ಲ ಒಗ್ಗಟ್ಟಿಂದ ದುಡ್ದಿದ್ದಾರೆ 139 ಸೀಟ್ ಬರಾಕ. ಅದರಿಂದ ಈಗ ಎಲ್ರಿಗೂ ಒಂದು ಹಂಚಿಕೆ ಮಾಡಿ ನೀವು ಗೌರವಿತ ಕೊಡಿ ಸರ್ ಅಂತ ಅಂದ್ಬಿಟ್ಟು ಕೇಳಿದ್ರ ಓಕೆ ಅನ್ಬೋದಾಗಿತ್ತು. ಏಕಾಏಕಿ ಏನೋ ಒಬ್ಬನ ಕಳ್ಳನ್ ಹಿಡ್ಕೊ ಜೈಲ್ಗೆ ಹಾಕ್ತವ್ರಂಗೆ ಇದ್ ಮಾಡಿದ್ರೆ ಇವ್ರು ಏನ್ ಸರ್ ಅರ್ಥ? ಎರಡು ಬಾರಿ ಸುಭದ್ರವಾಗಿ ಅಧಿಕಾರ ಕೊಟ್ಟಿರೋದು ಸರ್ ಅವ್ರ ಆಡಳಿತನ. ಈಗ 5 ವರ್ಷ ಸಿದ್ದರಾಮಯ್ಯ ಇರ್ಬೇಕಂತ ಹೇಳ್ತಿರ್ತಾವೆ. ಹೌದು ಸರ್, 5 ವರ್ಷ ಇರ್ಬೇಕು ಸರ್ ಅವರು. 28 ಯಾರ್ಯಾರಾಗ್ಲಿ ಸರ್, ಇವತ್ತು ಸರ್ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡಿಸಬೇಕಾದ್ರೆ ಶಾಸಕಾಂಗ ಸಭೆ ಕರೆದು ಶಾಸಕರ ಅಭಿಪ್ರಾಯ ತಗೊಂಡು ಸರ್ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೇಳಬೇಕಾಗಿತ್ತು. ಶಾಸಕರ ಅಭಿಪ್ರಾಯನೇ ತಗೊಳ್ಳದೇನೆ ಇವರು ರಾಜೀನಾಮೆ ಡೆಲ್ಲಿ ಬರೆಯಬಿಟ್ಟು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಎಷ್ಟು ಮಟ್ಟ ಸರಿ? ಶಾಸಕಾಂಗ CLP ಸಭೆ ಕರೀಲಿ ಸರ್, ಶಾಸಕಾಂಗ ಸಭೆ ಒಪ್ಪಿಗೆ ತಗೊಳ್ಳಿ. ಶಾಸಕಾಂಗ ಸಭೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಈಗೂ ಸಿದ್ದರಾಮಯ್ಯ ಖಂಡಿತವಲ್ಲ ಶಾಸಕರ ಬೆಂಬಲ, ಸಚಿವರ ಬೆಂಬಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಲ್ಲ. ಇದಿಷ್ಟು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿಎಂ ನಿವಾಸ ಕಾವೇರಿ ಮುಂದೆ ಹೇಳ್ತಾ ಇರುವಂತ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.